ನಮಸ್ಕಾರ. ನಾನು ಮಹಿಪಾಲ್ಪುರ್ ಅನ್ನೋ ದಿಲ್ಲಿಯ ಹತ್ರ ಇರುವ ಒಂದು ಊರಲ್ಲಿ ಈಗ ಇದ್ದೇನೆ. ನಿನ್ನೆ ನಾನು ಡೆಲ್ಲಿಗೆ ಬಂದಿದ್ದೆ. ಒಬ್ಬ ಕೇಂದ್ರೀಯ ಮಂತ್ರಿಯ ಆ್ಯಕ್ಟಿವಿಟಿಗಳನ್ನು ಅಬ್ಸರ್ವ್ ಮಾಡಿದಾಗ ನನಗೆ ಒಂದು ಅರ್ಥ ಆಯಿತು. ಲೈಕ್ ಎ ಮಷೀನ್ ದಿಸ್ ಪರ್ಸನ್ ವರ್ಕ್ಸ್ ಅಂತ. ಯಾಕೆ ಈ ಮಾತು ನಾ ಹೇಳ್ತಾ ಇದ್ದೀನಿ ಅಂತಂದರೆ, ಧಾರವಾಡ ಜಿಲ್ಲೆಯ ನಮ್ಮ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ನಾನು ಬೆಳಗ್ಗೆ 10:15 ನಾನು ಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದೆ. ಆವಾಗ ಅವರು ಆಲ್ರೆಡಿ ಹೊರಗಡೆ ಹೋಗಿಬಿಟ್ಟಿದ್ರು. ನಾನು ಶಂಕರ್ ಅಂತ ಅವರು ಏನು ಪಿ ಎ ಇದ್ದಾನೆ ಅವ್ರಿಗೆ ಫೋನ್ ಮಾಡಿದ್ದೆ. ಅಣ್ಣ ಬೇಗ ಬರಬೇಕಾಗಿತ್ತು, ಸಾಹೇಬರು ಹೋಗಿಬಿಟ್ಟಿದ್ದಾರೆ, ಸಂಜೆ 7:30-8 ಗಂಟೆಗೆ ಬರ್ತಾರೆ ಅಂತ. ಹಾನರಬಲ್ ಎಂ ಪಿ ಅವರು 8:15 ಬಂದರು. ಬಂದ ತಕ್ಷಣ ಏನು ಮೋಹನ್ ಆರಾಮಿದೆಯಾ ಅಂತ ಕೇಳಿದರು. ಸ್ವಲ್ಪ ಕೆಲವೊಂದು ವಿಷಯ ಇತ್ತು ಮಾತಾಡಬೇಕಂತಂದು. ದೇರ್ ವೇರ್ ಪೀಪಲ್ ವೇಟಿಂಗ್. ಅವ್ರು ನನಗೆ ಸಮಯ ಕೊಟ್ಟು ನಾನು ಹುಬ್ಬಳ್ಳಿ ಫ್ಲೈಓವರ್ ಬಗ್ಗೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಮಾತಾಡಿದೆ. ಆನಂತರ ರೈಲ್ವೆ ಡಿಪಾರ್ಟ್ಮೆಂಟದ್ದು ಒಂದು ಕೆಲಸ ಇತ್ತು, ಎನರ್ಜಿ ಡಿಪಾರ್ಟ್ಮೆಂಟ್ ಒಂದು ಕೆಲಸ ಇತ್ತು. ಅದನ್ನು ಅವರು ಕರೆದು ಮಾತಾಡಿಸಿ ಅದನ್ನು ಬೆಳಗ್ಗೆ ಬಾ ನೀನು ಮಾತಾಡ್ತೀನಿ, ಏನು ತೊಂದರೆ ಇಲ್ಲ, ಮಾಡೋಣ ಅಂತಂತಂದರು. ಆನಂತರ ನಾನು ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್. ಅವರ ಪಿ ಎಸ್ಗಳು, ಅವರ ಸ್ಟಾಫು. ಅರೌಂಡ್ 11:30 I was there. ಆನಂತರ ಅವರು ಒಂದು ಒಳ್ಳೆ ಹ್ಯಾಬಿಟ್ ಇದೆ. ಹಿ ವಾಕ್ಸ್ ಅರೌಂಡ್ 1 hour ಇನ್ ಹಿಸ್ ವಾಕಿಂಗ್ ಪಾತ್ ಇನ್ 11 Akbar Road. Along with him ಅವ್ರ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ ಅವರೆಲ್ಲ ವಾಕ್ ಮಾಡ್ತಾರೆ. ದೆನ್ ಐ ಡಿಪಾರ್ಟೆಡ್ ಆ್ಯಂಡ್ ಐ ಕೇಮ್ ಟು ಮೈ ರೂಮ್. ಬೆಳಗ್ಗೆ ಮತ್ತೆ ನಾನು 8:00 ರೆಡಿಯಾಗಿ 10 ಗಂಟೆ ಅಂದರೆ ನಾನು ಅವ್ರ ಬಂಗ್ಲೆಯಲ್ಲಿದ್ದೆ. देन आई जस्ट आस्क द गार्ड, साहब कितने बजे? नहीं, वॉकिंग करने के बाद कुछ अर्जेंट मीटिंग था, इसलिए साहब गए थे, रात को 12:30 बजे आए हैं और अभी आप इंतज़ार कीजिए, साहब आ जाएंगे ಅಂತ. ನೋಡಿ, ಜನ ಅಂತಾರೆ ಮಂತ್ರಿಗಳಂದರೆ ಎನ್ ಡಿ ಎ ಗೌರ್ಮೆಂಟ್ನಲ್ಲಿ ಹೆಂಗೆ ಏನು ಅಂತ. ಹೀ ಈಸ್ ಆಲ್ಸೋ ಎ ಮ್ಯಾನ್. ಅವರು ಒಬ್ಬ ವ್ಯಕ್ತಿ. ಹಿ ಹ್ಯಾಸ್ ಹಿಸ್ ಓನ್ ಫ್ಯಾಮಿಲಿ, ಹಿ ಹ್ಯಾಸ್ ಹಿಸ್ ಓನ್ ಕಾನ್ಸ್ಟಿಟ್ಯೂನ್ಸಿ ಪೀಪಲ್. ಆದರೆ ಒಂದು ತಿಂಗಳಾಯಿತು ಅವರು ಮನೆಗೆ ಹೋಗಿಲ್ಲ, ಕ್ಷೇತ್ರಕ್ಕೂ ಹೋಗಿಲ್ಲ. ಯಾಕಂತಂದರೆ ಎಜುಕೇಷನ್ ಮಿನಿಸ್ಟ್ರಿ ಅವ್ರಿಗೆ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟ ಮೇಲೆ
along with renewable energy and normal or food industry, food ministry ಇದೆಯಲ್ಲ ಅದನ್ನು. I was surprised that this gentleman is not like Rahul Gandhi 56 years ಅಲ್ಲ, is almost 63-64 years old, maintaining everything, practicing everything. ಇದು ಮಾಡಬೇಕಾದ್ರೆ ಜನರಿಗೆ ಅನಿಸುತ್ತೆ, ಇಲ್ರಿ ನಮ್ಮ ಊರಿನ ಜಾತ್ರೆಗೆ ಬಂದಿಲ್ಲ. ಆಮೇಲೆ ಮಲ್ಲಿಕಾರ್ಜುನ್ ಪಾಟೀಲ್ ಮೇಲೆ, ನಮ್ಮ MP ಆಫೀಸರ್ ಅಜ್ಜಾರ ಮೇಲೆ, ಇಲ್ಲ MP ಆಫೀಸ್ ಹುಬ್ಳಿ ಸಿಟಿ ಸ್ಟಾಫ್ ಮೇಲೆ ಅಲಿಗೇಷನ್ಸ್ ಬರ್ತವೆ, ಸಾಹೇಬರೇ ಸಿಗೋದಿಲ್ಲ. ಹಿಂಗಂದಾಗ ನಾನು ನೋಡಿದೆ, ಡ್ಯೂರಿಂಗ್ ಬ್ರೇಕ್ಫಾಸ್ಟ್, I was having breakfast with me. One person from food industry, his PS, Rahul Raichur from Energy Ministry, he was briefing. Education Ministry ಇಂದ ಇನ್ನೊಬ್ಬ PS ಅವರು ಬ್ರೀಫ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ ಬಿಟ್ವೀನ್ ಹಿ ವಾಸ್ ಕಟಿಂಗ್ ಜೋಕ್ ವಿತ್ ಮೀ. ಅಂದರೆ ಎಷ್ಟು ಎನರ್ಜೆಟಿಕ್ ಆ್ಯಂಡ್ ಎಷ್ಟು ಆ್ಯಕ್ಟಿವ್ ಈ ಮನುಷ್ಯ ಇದ್ದಾನೆ ಅಂತ. ನಾರ್ಮಲಿ ಅಲಿಗೇಷನ್ಸ್ ಬರ್ತಾವೆ ದೇಸಾಯಿ ಕ್ರಾಸ್ನಲ್ಲಿ, ಇಲ್ಲ ಚೆನ್ನಮ್ಮ ಸರ್ಕಲಿನ ಫ್ಲೈಓವರ್ ಬಗ್ಗೆ. ಅದನ್ನು ಕೂಡ ನಾನು ಕ್ಯಾಶುವಲಿ ಅವ್ರ ಮುಂದೆ ಇಟ್ಟಾಗ, ಇಲ್ಲೋ ಮೋಹನ್, ಇನ್ನೊಂದು 6 ತಿಂಗಳ ಒಳಗಡೆ ಚೆನ್ನಮ್ಮ ಸರ್ಕಲ್ ಫ್ಲೈಓವರ್ ಕೆಲಸ ಮುಗೀತದೆ. ಆದರೆ ದೇಸಾಯಿ ಸರ್ಕಲ್ ಅಂಡರ್ ಪಾಸ್ ಏನಿದೆಯಲ್ಲ, ಇದು ರಾಜ್ಯ ಸರ್ಕಾರದ್ದು, ಇದಕ್ಕೆ ಪ್ರತಿಭಟನೆ ಯಾಕೆ ಮಾಡಲ್ಲ ಅಂತಂದ ಲೋಕಲ್ ಇಶ್ಯೂಯಿಂದ ಹಿಡ್ಕೊಂಡು ನೀಟು, ಆಮೇಲೆ NTA, ಆಮೇಲೆ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಎಜುಕೇಷನ್, ಅದರ ಮಧ್ಯೆ ಅವರು ಕೆಲವೊಂದು ಜೋಕ್ ನನ್ನ ಮೇಲೆ ಮಾಡಿದರು, ನಾನು ಅವ್ರ ಮೇಲೆ ಕೆಲವೊಂದು ಜೋಕ್ ಮಾಡಿದೆ. ಅಂದರೆ ಇಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವ ಮಿನಿಸ್ಟರ್ಗಳ ಬಗ್ಗೆ ಯಾವುದೇ ಅಪಪ್ರಚಾರ ಧಾರವಾಡ ಜಿಲ್ಲೆಯ ಕೆಲವೊಂದು ವ್ಯಕ್ತಿಗಳು ಮಾಡ್ತಾರೆ ಅಂತಂದಾಗ, ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಆಫ್ಟರ್ ಆಲ್ ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಹಿಸ್ ಓನ್ ಲೈಫ್, ಬಟ್ ಹಿ ಹ್ಯಾಸ್ dedicated his all work to the nation, forgetting his own personal life. ಅವ್ರಿಗೂ ಈಗ ಮೊಮ್ಮಕ್ಕಳಿದ್ದಾರೆ, ಆಮೇಲೆ ಒಂದು ಮಗು ಇದೆ, ಅವಳು ಈಗ ಐ ಡೋಂಟ್ ನೋ, ಮೇ ಬಿ ಇನ್ PUC 2 ಆರ್ ಇದು. ಆದರೆ ಐ ವಾಸ್ ಬಿಟ್ ಸರ್ಪ್ರೈಸ್. ಮೈನರ್ ಮ್ಯಾಟರ್ಸ್ಗಳು ಕೂಡ ಅವರು ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದಾಗ, ವಿ ಮಸ್ಟ್ ಆಲ್ ಸಪೋರ್ಟ್ ಅವರ್ ಹಾನರಬಲ್ MP of his absence from the constituency because of the important renewable energy important. ನಮ್ಮ ದೇಶಕ್ಕೆ ಫುಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ದಟ್ ಎಜುಕೇಷನ್ ಮಿನಿಸ್ಟ್ರಿ ಅವ್ರಿಗೆ ಕೊಟ್ಟಿದ್ದಾರೆ ಅಂದಾಗ, ಯು ಮಸ್ಟ್, ನಾವೆಲ್ಲ ಕೂಡ ತಿಳ್ಕೋಬೇಕು. ಇವು ನಮ್ಮ ಊರು ಜಾತ್ರೆಗೆ ಬಂದಿಲ್ಲ, ನಮ್ಮ ಊರು ಕಾರ್ಯಕ್ರಮಕ್ಕೆ ಬಂದಿಲ್ಲ, ಶನಿವಾರ ಹುಬ್ಳಿಗೆ ಬರ್ತಾಯಿದ್ರು, ಅವ್ರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದರೆ ಪರ್ಪಸ್ಲಿ ಅವ್ರು ಬರ್ತಾ ಇಲ್ಲ. ಅವ್ರು ಯಾಕೆ ಬರ್ತಾಯಿಲ್ಲ, ಅವ್ರ ಫ್ಯಾಮ್ಲಿಗೂ ಕೂಡ ಭೇಟಿಯಾಗ್ಲಿಕ್ಕೆ ಬರ್ತಾಯಿಲ್ಲ. ಅವ್ರ ಹಳೇಂದ್ರಿಗಾಯ್ತು, ಅವ್ರ ಮೊಮ್ಮಕ್ಕಳಿಗಾಯ್ತು, ಅವ್ರ ಮನೆಯವ್ರಿಗಾಯ್ತು. ಅದರ ಹಿಂದೆ ಒಂದು ಕಾರಣ ಇದೆ. ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಪ್ರಹ್ಲಾದ್ ಜೋಶಿಯವ್ರ ಮೇಲೆ ಇಟ್ಟಿದ್ದಾರೆ. ಈ ವಿಶ್ವಾಸ ಮುಂದುವರಿಸಲಿಕ್ಕೆ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ, ನಾವು ಕೂಡ ಅವ್ರಿಗೆ ಸಮರ್ಥನೆ ಮಾಡಬೇಕಂತ ಇಷ್ಟೇ ಕಳಕಳಿಯ ವಿನಂತಿ ಹೇಳ್ತಾ ಇದ್ದೇನೆ. ಐ ವಿಶ್ ಹಿಮ್. ನಾನು ಕೂಡ ಅವ್ರಿಗೆ ಪರ್ಸ್ನಲ್ ಹೇಳಿದೆ, ಗುರು ರಾಘವೇಂದ್ರ ನಿಮಗೆ ಇನ್ನೂ ಧೈರ್ಯ, ಸ್ಥೈರ್ಯ, ಆರೋಗ್ಯ ಕೊಡಲಿ. ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಮೂರು ಇಂಪಾರ್ಟೆಂಟ್ ಮಿನಿಸ್ಟ್ರಿಗಳು, ಮತ್ತು ಇವತ್ತು ಇನ್ನೊಂದು ಮನ್ಸುಖ್ ಮಾಂಡವಿಯಾ ಜೊತೆ ಪ್ರಹ್ಲಾದ್ ಜೋಶಿ ಅವರಿಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ದಟ್ ಈಸ್
ಎವ್ರಿ ಯೂನಿವರ್ಸಿಟಿಗೆ ಒಂದೊಂದು ಕ್ಯಾಬಿನೆಟ್ ಮಿನಿಸ್ಟರ್ ನೀವು ಅಪಾಯಿಂಟ್ ಮಾಡಬೇಕು. ಹಿ ವಿಲ್ ಅಡ್ರೆಸ್ ದ ಜಂಜಿ ಬಿಕಾಸ್ ವಾಟ್ ಎವರ್ ಅಭಿಜಿತ್ ದಿಪ್ಕೆ ಆ್ಯಂಡ್ ರಾಂಕಾ ಆ್ಯಂಡ್ ಕಂಪನಿ ಅಲಾಂಗ್ ವಿತ್ ದ ಅರ್ಬನ್ ನಸ್ಕಲ್ಸ್ ಏನು ದೇಶದಲ್ಲಿ ಮೋದಿ ವಿರುದ್ಧ ಅಲೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಐ ಥಿಂಕ್ as far as me is concerned, he is aware of everything and he knows and he understands everything. ಅದರ ಸಲುವಾಗಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಎಜುಕೇಷನ್ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಧಾರವಾಡ ಜಿಲ್ಲೆಯ ಜನತೆಗೆ ಮನವಿ ಮಾಡುತ್ತೇನೆ, ಶಂಕರ್ ಆತು ಪ್ರತಿಯೊಂದು ಕಾಲನ್ನು ರಿಸೀವ್ ಮಾಡ್ತಾನೆ, ದೆನ್ ಹಿ ಕಮ್ಯುನಿಕೇಟ್ ಶನಿವಾರ ರವಿವಾರ ಬರ್ತಾರೆ ಹಾಗೆ ಹೀಗೆ ಅಂತೇಳಿ. ಆದರೆ I just salute as a defense personnel his dedication, devotion, determination and discipline towards the Bharatiya government of India and what Narendra Modi has given responsibility to him and have faith on him. That's the reason we all ಧಾರವಾಡ ಜಿಲ್ಲೆದವರು ಅದರ ಬಗ್ಗೆ ಪ್ರೌಡಾಗಿ ಇರಬೇಕಂತ ನನಗೆ ಅನಿಸಿಕೆ. ಅದರ ಸಲುವಾಗಿ ಯೂಟ್ಯೂಬ್ ವಿಡಿಯೋ ಮಾಡಿದ್ದೇನೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೇನೆ. ನಮಸ್ಕಾರ.